ಅಷ್ಟೊತ್ತಿಂದ ಹೇಳ್ತಾನೆ ಇದೀನಿ, ಅರ್ಥನೇ ಮಾಡ್ಕೋತಿಲ್ರಿ. ಓ, ನೀವು ದಯವಿಟ್ಟು ನನಗೆ ಯಾವುದೇ ಕಾರಣನೂ ಕೊಡಕ್ ಹೋಗ್ಬೇಡಿ. ಸಾರಿ. ಇಟ್ ಈಸ್ ಓಕೆ. ಹಲೋ, ಸಾರಿ. ಗೌರಿ, ಈ ಮನೆಯಾಗಿರೋರು ಎಲ್ಲರನ್ನೂ ಖುಷಿಯಾಗಿಟ್ಟಿರು. ಅಕ್ಕ ಅವ್ವ ಸದಾ ಸುಖವಾಗಿರ್ಬೇಕು. ಆಮ್ಯಾಗ ಚಿಕ್ಕಿ ಅಕ್ಕ, ಅವಳಿಗೂ ಒಂದ್ ಮಗು ಆಗ್ಬೇಕು. ಗೌರಿ, ಮತ್ತೆ ಮತ್ತೆ ಹೇಳ್ತಾವ್ನಿ, ನನ್ ಗಂಡನ ನೋಡಂಗ್ ಯಾವತ್ತೂ ಮಾಡ್ಬೇಡ. ಅವ್ನ್ ನೋಡಿದ್ರೆ ಏನಾಗುತ್ತೆ ಅಂತ ನಿನ್ಗೆ ಗೊತ್ತಲ್ಲ. ಈ ಕಬರ್ಡ್ನ ಕೂಡಾಕಿದೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಬೇರೆ ದಾರಿನೇ ಇಲ್ವಲ್ಲ, ಅದಕ್ಕೆ ನೀನ್ ಅರ್ಥ ಮಾಡ್ಕೊಳ್ತೀಯಲ್ಲ. ಸರಿ, ನಂಗೆ ಅಡ್ಗೆ ಮನ್ಯಾಗ ಸ್ವಲ್ಪ ಕೆಲ್ಸ ಇದೆ. ತಿಂದಿದ್ದು ಅನ್ನೋದ್ ಋಣ ತೀರ್ಸ್ಬೇಕಲ್ಲ. ನಾನು ಹೋಗಿದ್ ಬರ್ತೀನಿ. ಹಾ, ಏನು? ಓಕೆ ಎಲ್ಲ ವಿಚಾರಿಸಿದ್ರ ಅವ್ರನ್ನ? ಹ್ಮ್. ಚಿನ್ನು, ನೀನೇನಿಲ್ಲಿ ಏನ್ ಮಾಡ್ತಾ ಇದೀಯಾ? ಅದು ಕಾಪಿ ಲೋಟ ತಗೊಂಡೋಗುವ ಅಂತ ಬಂದೆ. ಆದ್ರೆ ರಾಮಣ್ಣ ಮೊದ್ಲೇ ತಗೊಂಡೋಗ್ಬಿಟ್ಟಿದ್ದಾನೆ. ನಿಮ್ಗೆ ತಣ್ಣಗಿರೋ ಕಾಪಿ ಅಂದ್ರೆ ಅಷ್ಟೊಂದು ಇಷ್ಟನಾ? ನಮ್ಮ ಊರ್ನಾಗ ಎಲ್ಲರೂ ಬಿಸಿ ಬಿಸಿ ಕಾಪಿನೇ ಕುಡಿಯೋದು. ನಾನು ನಿಮ್ಮೊಬ್ಬರನ್ನೇ ನೋಡಿರೋದು ತಣ್ಣಗಿರೋ ಕಾಪಿ ಕುಡಿಯೋದನ್ನ. ಅಯ್ಯೋ ದೇವ್ರೆ,
ಇದೇನ್ ಮಾಡ್ಕೊಂಡಿದ್ದೀರಾ ನೀವು? ನೋಡಿ ಎಷ್ಟು ರಕ್ತ ಬರ್ತಾ ಇದೆ. ಇಷ್ಟು ದೊಡ್ಡವರಾಗಿ ನುಗ್ಗುರು ಕಟ್ ಮಾಡ್ಕೊಳ್ಳೋದಕ್ಕೂ ಬರಲ್ವಾ? ನೋಡಿ ಚಿಕ್ಕ ಮಕ್ಕಳ ತರ ಹೆಂಗ್ ಮಾಡ್ಕೊಂಡಿದ್ದೀರಾ. ಇದೇ ಕೊನೆ, ಇನ್ಮ್ಯಾಕ್ ಹಿಂಗೆಲ್ಲ ಮಾಡ್ಕೋಬೇಡಿ, ಓಕೆನಾ? ಗೌರಿ, ನಿನಗೆ ನನ್ನ ಕಷ್ಟ ಅರ್ಥನೇ ಆಗಲ್ವಾ? ಈಗ ತಾನೇ ಸ್ವಲ್ಪ ಹೊತ್ತು ಮುಂಚೆ ನಾನು ನಿನ್ಗೇನು ಹೇಳ್ದೆ, ಯಾವುದೇ ಕಾರಣಕ್ಕೂ ನನ್ನ ಗಂಡ ನನ್ನ ಕಣ್ಮುಂದೆ ಕರ್ಕೊಂಬರ್ಬೇಡ ಅಂತ. ಆದ್ರೆ ನೀನೇನು ಮಾಡ್ದೆ? ಮತ್ತೆ ಮತ್ತೆ ಅವ್ರನ್ನ ನನ್ನ ಕಣ್ಮುಂದೆ ಕರ್ಕೊಂಬಂದ್ಬಿಡ್ತೀಯ. ನನ್ಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನಿನ್ಗೆ? ಅಲ್ಲ, ಪ್ರಪಂಚದಾಗಿರೋರು ಎಲ್ಲರ ಕಷ್ಟನೂ ಅರ್ಥ ಆಗುತ್ತೆ ನಿನ್ಗೆ. ಆದ್ರೆ ನಾನು ನಿನ್ ಮಗಳು, ನಿನಗೆ ನನ್ನ ಕಷ್ಟ ಅರ್ಥ ಆಗಲ್ಲ ಅಲ್ಲ? ಹೋಗು, ನಾನು ನಿನ್ ಜೊತೆ ಮಾತಾಡಕ್ಕಿಲ್ಲ. ಗೌರಿ ಪ್ಲೀಸ್, ನಿನ್ ಕಾಲಿಗೆ ಬೀಳ್ತೀನಿ. ನನ್ ಜೊತೆಯಾಗಿ ಈ ತರ ಆಟ ಎಲ್ಲ ಆಡ್ಬೇಡ, ಅರ್ಥ ಆಯ್ತಾ ನಿನ್ಗೆ? ಗುಡ್ ಗರ್ಲ್. ಚಂದು, ಚಂದು, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಎದಳು? ನಾನು ಯಾಕೋ ಎದ್ದೊಳ್ಳಿ, ನೀನು ಮಲ್ಕೋ. ಓ, ನನಗೆ ನಿದ್ದೆ ಬರ್ತಿಲ್ಲ ಮರೆಯ. ನಿದ್ದೆ ಬರ್ತಾ ಇದೆ ಮಾರಾಯ, ನೀನ್ ಮಲ್ಕೋ. ಚಂದು, ಚಂದು, ಹೋದ್ ಜನ್ಮದಲ್ಲಿ ಸೊಳ್ಳೆನೋ ತಿಂಗಳೇನೋ ಆಗಿದ್ದೆ ಅನ್ಸುತ್ತೆ. ಈ ಜನ್ಮದಲ್ಲಿ ಅಪ್ಪಿ ತಪ್ಪಿ ಮನುಷ್ಯ ಬಿಟ್ಬಿಟ್ಟಿದ್ಯಾ. ನಾಳೆ ನನ್ಗೆ ಆಫೀಸ್ ಇದೆ, ಮಲ್ಕೋಪ ನೀ ಸುಮ್ನೆ. ಮಗನೇ, ನೀನು ಲವ್ ಮಾಡ್ದವನೆ, ನೀನು ನಿದ್ದೆಗೆಟ್ಟವನೆ. ಲವ್ ಮಾಡ್ದವ್ರಿಗೆ ನಿದ್ದೆ ಬರಲ್ಲ ಅಂತ ಗೊತ್ತಾಗಲ್ವಾ? ನಾ ಕುಡ್ದೇ ಇಲ್ಲ, ಆದ್ರೂ ಅಮಲೆ ಇದ್ದಂಗೆ ಆಗ್ತಾ ಇದೆಯಲ್ಲ. ಲವ್ವೇ ಅಮಲಿರ್ಬೇಕು. ಅವ್ವ, ನೀವ್ ಯಾಕೆ ಸಣ್ಣ ಮಕ್ಕಳ ತರ ಆಡ್ತಿದ್ದೀರಿ? ಇನ್ನು ಸ್ವಲ್ಪ ದಿವಸ ಅಷ್ಟೇ. ಈಗ ಕಷಾಯ ಕುಡಿಯಲ್ಲ ಅಂತ ಯಾಕೆ ಹಠ ಮಾಡ್ತಿದ್ದೀರಾ? ನಾನು ನನ್ನ ಮಗನ್ಗೋಸ್ಕರ ವ್ರತ ಮಾಡ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ. ಅದಕ್ಕೆ ಕಷಾಯ ಕುಡಿಯಲ್ಲ. ಇನ್ನು ಬಿಡಿಸಿ ಹೇಳ್ಬೇಕಾ? ಅವ್ವ, ಏನ್ ಮಾತಾಡ್ತಿದ್ದೀರಿ? ನೀವು ಉಪವಾಸ ಮಾಡ್ತಿದ್ದೀರಾ? ನೀವೀಗೆಲ್ಲ ಉಪವಾಸ ಮಾಡಿದ್ರೆ ನಿಮ್ಮ ಆರೋಗ್ಯಕ್ಕೆ ಏನಾಗ್ಬೇಕವ್ವ? ಅವ್ವ, ನಿಮ್ ಮಗನ್ಗೆ ಏನೂ ಆಗಲ್ಲ, ಅದ್ರ ಜವಾಬ್ದಾರಿ ನಂದು. ಈಗ ತಗೊಳ್ಳಿ, ಈ ಕಷಾಯ ಕುಡೀರಿ, ಆಮೇಲೆ ಊಟ ಮಾಡಿವ್ರಂತೆ. ಅದ್ ಹೇಗ್ ನೀನಷ್ಟು ವಿಶ್ವಾಸದಿಂದ ಹೇಳ್ಬಿಡ್ತೀಯ ಮಗಳೇ? ನಾನೊಂದ್ ತಾಯಿ ಕಣೆ, ಅವನನ್ನ ಕಾಪಾಡ್ಕೋಬೇಕಾದ ಜವಾಬ್ದಾರಿ ಸಾಯೋ ತನಕ ನಂದೇ ಆಗಿರುತ್ತೆ. ಶಾಸ್ತ್ರಿಗಳೇನೋ ಹೇಳ್ಬಿಟ್ರು, ಇನ್ನು ನೀವು ಮಾಡೋದೇನೂ ಇಲ್ಲ, ಅವನ ಕೈ ಹಿಡ್ದವಳು ಅವನನ್ನ ನೋಡ್ಕೋತಾಳೆ ಅಂತ. ಆದ್ರೆ ಮದ್ವೆನೇ ಆಗದೆ ಇರೋ ಮಗನ್ನ ನಾನ್ ತಾನೇ ಕಾಪಾಡ್ಕೋಬೇಕು. ಅವ್ವ, ಒಂದ್ ಪಕ್ಷ ನಿಮ್ ಮಗ ಮದ್ವೆ ಆಗಿದ್ರು ಅವ್ರ ಹೆಂಡತಿ ಅವ್ರಿಗೋಸ್ಕರ ವ್ರತ ಮಾಡ್ತಿದ್ರಲ್ವಾ?
ನನಗೆ ತಲೆ ಕೆಟ್ಟು ಹುಚ್ಚಿಡಿಯೋದೊಂದು ಬಾಕಿ ಮಗಳೇ. ನನಗೆ ಹೇಳಿದೆ ನನ್ನ ಮಗ ಮದುವೆ ಆಗೋದು ಕನಸಲ್ಲೂ ಸಾಧ್ಯ ಇಲ್ಲದೆ ಇರೋ ಮಾತು. ಆದ್ರೆ ಶಾಸ್ತ್ರಿಗಳು ಹೇಳಿದ ಸತ್ಯನೂ ನಿರಾಕರಿಸಕ್ ಆಗ್ತಾ ಇಲ್ಲ. ಅವನ್ಗೇನಾರ ಆಗೋದ್ರೆ ಏನೇ ಮಾಡೋದು? ಅವ್ವ, ನಿಮ್ಮ ಮಗ ತುಂಬಾ ಒಳ್ಳೆಯವರು. ಅವ್ರಂತವ್ರಿಗೆ ಶತ್ರುಗಳೇ ಇರಲ್ಲ. ನೀವ್ ಯಾಕೆ ಯೋಚನೆ ಮಾಡ್ತಿದ್ದೀರಿ? ತಾತಮ್ಮ ಹೇಳ್ತಾ ಇತ್ತು, ಒಳ್ಳೆಯವ್ರಿಗೆ ಯಾರು ಕೆಟ್ಟದ್ ಮಾಡಕ್ಕಾಗಕ್ಕಿಲ್ಲ ಅಂತ. ನಿಮ್ಮ ಮಗನ್ಗೆ ಏನೂ ಆಗಲ್ಲವ್ವ. ನಿಜ, ನನ್ನ ಮಗನಿಗೆ ಹೊರಗಡೆ ಯಾವ ಶತ್ರುಗಳು ಇಲ್ಲ. ಆದ್ರೆ ಮನೆ ಒಳಗಡೆನೆ ಶತ್ರುಗಳಿದ್ದಾರೇನೋ ಅಂತ ನನಗನುಮಾನ. ನೀನು ಗಮನಿಸ್ತೀಯಾ? ಶಾಸ್ತ್ರಿಗಳು ಶತ್ರುಗಳು ಅಂತ ಹೇಳಲಿಲ್ಲ, ಹಿತಶತ್ರುಗಳು ಅಂತ ಹೇಳಿದ್ರು. ನಾನು ಆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಮಾವ ನಿಮಿಷ. ಮಾವ, ನಿಮಗೆ ನನ್ನ ಮೇಲೆ ಇನ್ನೂ ಸಿಟ್ಟಿದೆ ಅಂತ ನನಗೆ ಗೊತ್ತು. ಅವತ್ತು ಕೋಪದಲ್ಲಿ ನಾನು ಏನೇನೋ ಮಾತಾಡಬಾರ್ದಾಗಿತ್ತು. ಆಡಿದ ಮಾತು, ಬಿಟ್ಟು ಬಾಣ, ಒಡೆದ ಕನ್ನಡಿ ಇದ್ಯಾವುದು ವಾಪಸ್ ಬರಲ್ಲ ಅಂತ ಅಮ್ಮ ಹೇಳ್ತಾಳೆ. ಆದರೆ ಅವತ್ತು ಮಾತಾಡ್ಬಿಟ್ಟೆ, ನಿಮ್ಮ ಮನಸ್ಸಿಗೆ ನೋವು ಮಾಡಿಬಿಟ್ಟೆ. ನನಗೆ ಗೊತ್ತು. ಸಾಧ್ಯ ಆದರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಚಂದನ್, ನೀನು ಯಾರು, ನಿನ್ನ ಮನಸ್ಸೆಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಆಗಲೇ ಆ ಘಟನೆನ ಮರ್ತುಬಿಟ್ಟಿದ್ದೀನಿ. ಕೆಲವು ಸಲ ಹೀಗೆಲ್ಲ ಆಗುತ್ತೆ ಚಂದನ್. ನಾನು ನನ್ನ ಸ್ನೇಹಿತನ ನಂಬಿ ಕೆಟ್ಟೆ ಅಷ್ಟೆ. ಹಾಗಿದ್ರೆ ಇನ್ಮೇಲೆ ನನ್ನ ಜೊತೆ ಹೇಗಿದ್ರೋ ಹಾಗೆ ಇರ್ತೀರಾ ಅಲ್ವಾ? ಖಂಡಿತ ಚಂದನ್.